25 ಡಿಸೆಂಬರ್ ರಿನ್ಯೂವಲ್ ಮಾಡ್ಕೊಂಡೆ. ಆಗ 2ನೇ CGM. ಈ ಮಧ್ಯದಲ್ಲಿ ಒಂದ್ಸಲಿ ಇವರೇನೆ ಒಂದು ಆಫರ್ ಕೊಟ್ಟರು, ಏನು CGM ಟೆಸ್ಟ್ಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡೋ. ಒಂದೇ ಸಲ ಬಾಡಿಯಲ್ಲಿ 3 CGM ಹಾಕಿ ಅವರು CGM ಸ್ಟಡಿ ಮಾಡೋದಕ್ಕೆ ಎನ್ರೋಲ್ ಮಾಡಿದ್ರು. ಅದರಲ್ಲೂ ನಾನು ಪಾರ್ಟಿಸಿಪೇಟ್ ಆಗಿದೆ. ಈಗ ನನ್ನ HbA1c ಲೆವೆಲ್ 9.2 ಸ್ಟಾರ್ಟಿಂಗ್ ಆಗಿದ್ದು 6.7ಗೆ HbA1c ಲೆವೆಲ್ ಬಂದಿದೆ. ಇನ್ಸುಲಿನ್ ಬಂದು 48 ಅಂದರೆ 30-18 ತಗೊಳ್ತಾ ಇದ್ದಾನು. ಈಗ 5 ಮತ್ತು 7ಕ್ಕೆ ಬಂದಿದ್ದೀನಿ. ಟ್ಯಾಬ್ಲೆಟ್ ಮಾತ್ರ ಮುಂಚೆ ಏನು ಕಂಟಿನ್ಯೂ ಮಾಡ್ತಾರೆ ಅದೇ ಮಾಡ್ತಾ ಇದ್ದೀನಿ. ನಾವು ಸ್ಟ್ರಿಕ್ಟ್ ಆಗಿ ಅವರು ಹೇಳೋದನ್ನು ಫಾಲೋ ಮಾಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ. ಅಂದ್ರೆ ನನ್ನ ಪ್ರಕಾರ ಕಂಪ್ಲೀಟ್ ವಾಸಿ ಅಂತೂ ಆಗಲ್ಲ, ಡಯಾಬಿಟಿಸ್ ಇದ್ದೇ ಇರುತ್ತೆ. ನಾವು ಶುಗರ್ ಊಟದಲ್ಲಿ ಕಂಟ್ರೋಲ್ ಮಾಡ್ಕೊಳ್ತಾಯಿದ್ರೆ ಕಂಟ್ರೋಲ್ ಇಟ್ಕೋಬಹುದು ಅನ್ನೋ ಅಭಿಪ್ರಾಯ ನನಗಿದೆ. ಅದರ ಮೇಲೆ ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಶೇರ್ ಮಾಡ್ತೀನಿ. That's amazing, sir. So I think that's a great